ದೇವಿಯ ಬಲಿ ಉತ್ಸವ ಪ್ರಾರಂಭವಾಗಿರುವುದರಿಂದ ಮಕ್ಕಳಿಗೆ ಸ್ವಲ್ಪ ಹೊತ್ತು ಶಾಲೆಗಳಲ್ಲಿ ದೇವಿಯ ಪ್ರಸಾದವನ್ನು ಸ್ವೀಕರಿಸಬಹುದು. ಭಾಷಣ ವಾರ್ಷಿಕವಾಗಿ ನಡೆಯುವಂಥ ಮಹಾರಥೋತ್ಸವವು ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ತಾರೀಖು 15/3/2022ರಂದು ಪ್ರಾರಂಭ ಆಗಿ ಪ್ರತಿದಿನ ಎಲ್ಲ ರೀತಿಯ ವಿಧಿವಿಧಾನಗಳನ್ನು ತಂತ್ರಿಗಳ ಮುಖಾಂತರ ನೆರವೇರಿಸುವುದರೊಂದಿಗೆ 22/3/2025ರಂದು ಅಂದರೆ ಇಂದು ರಥೋತ್ಸವ ನಡೆಯಲಿಕ್ಕಿದೆ. ಇದರ ಪ್ರಯುಕ್ತ ಬೆಳಿಗ್ಗೆ 11:00ವರೆಗೆ ರಥಾರೋಹಣ ಆಗ್ತದೆ. ಸಾಯಂಕಾಲ 5 ಗಂಟೆಗೆ ರಥೋತ್ಸವ ವೈಭವದ ಮೆರವಣಿಗೆಯೊಂದಿಗೆ ರಥೋತ್ಸವ ನಡೆಯಲಿಕ್ಕಿದೆ. ಇದನ್ನು ಅತಿ ವಿಜೃಂಭಣೆಯಿಂದ ನಡೆಸುವ ಆಲೋಚನೆಯಿಂದ ನಾವು ನೂತನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಸೇರಿ ಸಾಕಷ್ಟು ಸಭೆಗಳನ್ನು ಮಾಡಿ ತಂತ್ರಿಗಳು, ಆಗಮಶಾಸ್ತ್ರ ಪಂಡಿತರು, ಸಾರ್ವಜನಿಕರು, ಅಧಿಕಾರಿಗಳು ಎಲ್ಲರೊಟ್ಟಿಗೆ ಸಭೆಗಳನ್ನು ನಡೆಸಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಾವು ದೇವಸ್ಥಾನದ ಒಟ್ಟಾರದಲ್ಲಿ ಶುಚಿತ್ವದ ಬಗ್ಗೆ ಆದಷ್ಟು ನಿಗಾವಹಿಸಿ ಸರಿಪಡಿಸಿದ್ದೇವೆ. ಇನ್ನು ದೇವಸ್ಥಾನದ ಒಳಾಡಳಿತದಲ್ಲಿ ಸಾರ್ವಜನಿಕರಿಗೆ ಮತ್ತು ಭಕ್ತರಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡೋದ್ರ ಮುಖಾಂತರ ದರ್ಶನದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ಇನ್ನು ಹಬ್ಬದ ಸಮಯದಲ್ಲಿ ಮಧ್ಯಾಹ್ನ ಮತ್ತು ಸಾಯಂಕಾಲದ ಊಟದ ವ್ಯವಸ್ಥೆ ಅಲ್ಲದೆ ಬೆಳಿಗ್ಗೆ ಭಕ್ತರಿಗೆ ಲಘು ಉಪಹಾರ ಕೊಡುವಂಥ ವ್ಯವಸ್ಥೆಗಳನ್ನು ಸಹ ಮಾಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಭಾಳಷ್ಟು ಅಚ್ಚುಕಟ್ಟಿನಿಂದ ಮಾಡುವಂಥ ವ್ಯವಸ್ಥೆಯನ್ನು ನಾವಿವತ್ತು ಮಾಡ್ತಾಯಿದ್ದೇವೆ. ನಾವು ಅಕ್ಟೋಬರ್ 4ರಂದು ನೂತನ ವ್ಯವಸ್ಥಾಪನಾ ಸಮಿತಿ ಅಧಿಕಾರಕ್ಕೆ ಬಂದ ನಂತರ ಬೇರೆ ಬೇರೆ ಯೋಜನೆಗಳನ್ನು ಹಾಕಿಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೇವೆ. ಮುಂದಿನ ದಿನಗಳಲ್ಲಿ ಈಗ ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ. ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಮಾಡೋ ಮುಖಾಂತರ ಇಡೀ ದೇಶದಿಂದ ಬರುವಂಥ ಭಕ್ತಾದಿಗಳು, ದೇಶ ವಿದೇಶಗಳಿಂದ ಬರುವಂಥ ಭಕ್ತಾದಿಗಳಿಗೆ ಅನುಕೂಲ ಕಲ್ಪಿಸಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಸರ್ವ ಭಕ್ತರಿಗೂ ಕೂಡ ಶುಭವನ್ನು ಕೋರ್ತಾ, ಶುಭಾಶಯವನ್ನು ಕೋರ್ತಾ, ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು, ಹೊಸ ವ್ಯವಸ್ಥಾಪನಾ ಸಮಿತಿ ಅಧಿಕಾರ ಸ್ವೀಕಾರ ನಂತರ ಯಾವ ರೀತಿ ದೇವಸ್ಥಾನದ ಅಭಿವೃದ್ಧಿ ಇರ್ಬೋದು, ಕ್ಷೇತ್ರದ ಆಚಾರ ವಿಚಾರಗಳಿರ್ಬೋದು, ಎಲ್ಲ ವಿಷಯಗಳಿಗೂ ಕೂಡ ನಾವು ಕಳೆದ ಒಂದು 3-4 ತಿಂಗಳಿಂದ ಹೊಸ ಹೊಸ ಯೋಜನೆಗಳೊಂದಿಗೆ ನಾವು ತಮ್ಮ ಸಭೆಗಳನ್ನು ಮಾಡ್ತಾ ಬಂದಿದ್ದೇವೆ. ಯಾಕಂದರೆ ಈ ಹಿಂದಿನ ಪುರಾತನವಾದ ಕ್ಷೇತ್ರ, ಅಲ್ಲಿಯದೇ ಆದ ಒಂದು ಕಟ್ಟುನಿಟ್ಟಿದೆ. ಅದನ್ನು ಆಚರಣೆ ಜೊತೆಗೆ ನಾವು ಈ ಹೊಸ ಅಭಿವೃದ್ಧಿ ಯೋಜನೆಗಳಿರ್ಬೋದು, ಕ್ಷೇತ್ರದ ಶುಚಿತ್ವ ಇರ್ಬೋದು, ಕ್ಷೇತ್ರದ ಬರುವ ಭಕ್ತಾದಿಗಳಿಗೆ ವ್ಯವಸ್ಥೆ ಕಲ್ಪಿಸುವ ಹೊಸ ಹೊಸ ಯೋಜನೆಗಳಿರ್ಬೋದು, ಇದರ ಬಗ್ಗೆ ನಾವು ಕಳೆದ ಎಲ್ಲ ಸಭೆಗಳಲ್ಲಿ ಚರ್ಚಿಸಿ ಹೊಸ ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ. ಈ ಬಾರಿಯ ಜಾತ್ರಾ ಮಹೋತ್ಸವವನ್ನು ನಾವು ಕಳೆದ 15ರಿಂದ 1 ತಿಂಗಳ ಮೊದಲಿಂದನೇ ಇದಕ್ಕೆ ಪೂರ್ವ ತಯಾರಿ ಮಾಡ್ತಾ ಇದ್ವಿ. ಸಭೆಯಲ್ಲಿ ಭಾಳಷ್ಟು ಕೆಲವು ಈಗ ನೋಡ್ತಾ ಇದ್ದೀರಿ, ಅಂದರೆ ಹೊಸ ಬರುವ ಭಕ್ತರಿಗೆ ಒಂದು ವ್ಯವಸ್ಥೆ ಜೊತೆಗೆ ಈ ಕ್ಷೇತ್ರದಲ್ಲಿ ಒಂದು ಅದ್ದೂರಿಯಾಗಿ ಒಂದು ವಿಜೃಂಭಣೆಯಿಂದ ಜಾತ್ರೆ ನಡೆಸಬೇಕಾದ ಉದ್ದೇಶದಿಂದ ವಿದ್ಯುತ್ ದೀಪಾಲಂಕಾರ ಇರ್ಬೋದು, ಅಥವಾ ಪುಷ್ಪಾಲಂಕಾರ ಇರ್ಬೋದು, ಬೇರೆ ಬೇರೆ ರೀತಿಯ ಅನ್ನಸಂತರ್ಪಣೆ, ಅನ್ನದಾನ ಇರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ ನಾವು ಈ ಸಲ ಹೊಸ ಹೊಸ ಯೋಜನೆ ಆಗಿಕೊಂಡು ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ನಾವು ಇಷ್ಟೇ ಹೇಳೋದು, ನಮ್ಮ ಅಧ್ಯಕ್ಷರ ಒಂದೇ ಉಂಟು, ಪ್ರತಿ ಸರಿ ಹೇಳ್ತಾರೆ, ಬರುವ ಭಕ್ತಾದಿಗಳಿಗೆ ಒಳ್ಳೆಯ ವ್ಯವಸ್ಥೆ ಕಲ್ಪಿಸುವುದು,
ಧಾರ್ಮಿಕ ಕ್ಷೇತ್ರ ಬಂದಾಗ ಆ ಧಾರ್ಮಿಕ ಭಾವನೆಯನ್ನು ಹುಟ್ಟುವಂಥ ಒಂದು ಹೊಸ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದು. ಅದಕ್ಕೆಲ್ಲವೂ ನಾವು ಈಗ ಅಧ್ಯಕ್ಷರು ಏನು ಹೇಳಿದರೆ ಅದಕ್ಕೆ ನಾವು ಪೂರ್ಣ ಸಹಕಾರ ಕೊಟ್ಟು ಎಲ್ಲರೂ ನಮ್ಮ ವ್ಯವಸ್ಥೆ ಸದಸ್ಯರು ಸೇರಿಕೊಂಡು ಕೆಲಸ ಮಾಡ್ತಾಯಿದ್ವಿ. ಮುನ್ನಗಳ ಈಗ ಇಲ್ಲಿ ವಿದೇಶಗಳಿಂದ ಇಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಈ ಭಕ್ತಾದಿಗಳಿಗೆ ಸೂಕ್ತವಾದ ಒಂದು ವಸತಿ ವ್ಯವಸ್ಥೆ ಇರ್ಬೋದು, ಅದೇ ಶೌಚಾಲಯ ವ್ಯವಸ್ಥೆ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಮುಂದೆ ಮಾಡ್ತೇವೆ ಅಂತಕ್ಕಂಥ ನಾವು ಈಗ ಭರವಸೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ನಾವು ಮಾಡ್ಕೊಂಡು ಹೋಗ್ತೇವೆ. ಎಲ್ಲ ಭಕ್ತಾದಿಗಳಿಗೆ ಮತ್ತೊಮ್ಮೆ ಈ ಕೊಲ್ಲೂರು ಮೂಕಾಂಬಿಕೆ ಉತ್ಸವದ ಭಕ್ತರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಅಕ್ಟೋಬರ್ 4ರಿಂದ ಏನು ನಮ್ಮ ಈ ವ್ಯವಸ್ಥಾಪನಾ ಸಮಿತಿ ಜಾರಿ ಆಯಿತು, ಆವತ್ತಿನಿಂದ ನಾವು ಈ ಒಂದು ದೇವಸ್ಥಾನದಲ್ಲಿ ಒಂದು ಉತ್ತಮ ವ್ಯವಸ್ಥೆಯನ್ನು ಕಲ್ಪಿಸಿರಬೇಕು ಅನ್ನೋ ನಿಟ್ಟಿನಲ್ಲಿ ಅಧ್ಯಕ್ಷರು ಮತ್ತು ನಾವೆಲ್ಲ ಸದಸ್ಯರು ಕಾರ್ಯ ಮಾಡ್ತಾಯಿದ್ದೀವಿ. ಈಗ ನಾವು ಅಧ್ಯಕ್ಷರು ಮತ್ತು ನಾವು ಈ ಅಧಿಕಾರ ಸ್ವೀಕಾರ ಆದ ನಂತರ ಪ್ರಪ್ರಥಮವಾಗಿ ಒಂದು ನವರಾತ್ರಿ ಉತ್ಸವವೂ ಆಯಿತು. ಈಗ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಾಗಿ ನಡೆಸಬೇಕಂತ ನಾವು ಭಾಳಷ್ಟು ಮುತುವರ್ಜಿಯಿಂದ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಯಕ್ರಮವನ್ನು 15ನೇ ತಾರೀಕಿನಿಂದ ಇವತ್ತಿನವರೆಗೆ ನಡೆಸ್ಕೊಂಡು ಬಂದು ಇವತ್ತು ಮಹಾನ್ ರಥೋತ್ಸವ ನಡೀತಾ ಇದೆ. ನಾವು ವಿನಂತಿ ಮಾಡೋದಿಷ್ಟೇ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ವ್ಯವಸ್ಥಾಪನಾ ಸಮಿತಿಗೆ ದೇವಾಲಯದ ಅರ್ಚಕ ವೃಂದದವರು, ಸಿಬ್ಬಂದಿ ವರ್ಗದವರು ಹಾಗೂ ಊರಿನ ಸಮಸ್ತ ಗ್ರಾಮಸ್ಥರು ಸಹಕಾರವನ್ನು ಕೊಟ್ಟು ನಮ್ಮ ಅವಧಿಯಲ್ಲಿ ಉತ್ತಮ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ವಿನಂತಿಸ್ತೇವೆ. ಈಗಾಗಲೇ ನಮ್ಮ ಈ ವ್ಯವಸ್ಥಾಪನಾ ಸಮಿತಿ ಬಂದ ನಂತರ ತಮಗೆಲ್ಲ ಗೊತ್ತಿರುವ ಹಾಗೆ ಹೊಳೆಯ ಶುಚಿತ್ವ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಕೊಲ್ಲೂರಿನಲ್ಲಿ ಆದಷ್ಟು ಶುಚಿತ್ವವನ್ನು ಇಡಬೇಕನ್ನುವ ಕಾರ್ಯಕ್ರಮದಲ್ಲಿ ನಾವು ಇದು ಮಾಡಿದ್ದೀವಿ. ಎಲ್ಲ ವಿಷಯದಲ್ಲೂ ನಾವು ಅನುಷ್ಠಾನಗೊಳಿಸಲಿಕ್ಕೆ ಎಲ್ಲ ಒಂದು ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸುವ ರೀತಿಯಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಿಗೆ ದೇವಸ್ಥಾನದ ಅರ್ಚಕರು, ವ್ಯವಸ್ಥಾಪನಾ ಸಮಿತಿ ಎಲ್ಲ ತಯಾರಿದ್ದೀವಿ. ಹಾಗೆಯೇ ನಮಗೆ ಎಲ್ಲ ಅರ್ಚಕ ವೃಂದದವರು, ಸಿಬ್ಬಂದಿಗಳು ಮತ್ತು ಈ ಗ್ರಾಮಸ್ಥರು ನಮಗೆ ಸಹಕಾರ ನೀಡಿದಲ್ಲಿ ಈ 3 ವರ್ಷ ನಾವು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ, ಉತ್ತಮ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಅವಕಾಶವನ್ನು ಮಾಡಿಕೊಡ್ಬೇಕು ಹಾಗೂ ಸಹಕಾರವನ್ನು ಕೊಡಬೇಕಂತ ವಿನಂತಿಸ್ತಾ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೆಯ ಕರುಣಿಸಲಿ ಅಂತ ಶ್ರೀ ಮೂಕಾಂಬಿಕಾ ಅಮ್ಮನವರ ವಾರ್ಷಿಕ ಜಾತ್ರೆಯು ಕಳೆದ 15 ತಾರೀಕಿನ ಪ್ರಾರಂಭವಾಗಿದ್ದು ಈ ದಿನ ರಥೋತ್ಸವ ನಡೆಯಲಿದೆ. ಈ ರಥೋತ್ಸವಕ್ಕೆ ಹೊರ ರಾಜ್ಯದಿಂದಲೂ ಭಕ್ತಾದಿ ಆಗಮಿಸುತ್ತಿದ್ದು, ಭಕ್ತಾದಿಗಳ ಮೂಲಭೂತ ಸೌಕರ್ಯವಾದ ಸ್ವಚ್ಛತೆ, ಕುಡಿಯುವ ನೀರು, ಪ್ರತಿದಿನ ಅನ್ನದಾನ ಸೇವೆ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಹಾಗೂ ಈ ದಿನ ರಥೋತ್ಸವವು ಸುಗಮವಾಗಿ ನಡೆಯುವುದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ಹಾಗೂ ನಾಳೆ ಅವಭತ ಸ್ಥಾನ ಆಗಿ ಸೋಮವಾರ ಮಧ್ಯಾಹ್ನ ಉತ್ಸವವು ಕೊನೆಗೊಳ್ಳಲಿದೆ.
ಶ್ರೀ ಕ್ಷೇತ್ರ ಕೊಲ್ಲೂರಿನ ದೇವಿ ಮೂಕಾಂಬಿಕೆಯ ಮನ್ಮಹಾ ರಥೋತ್ಸವ ಇವತ್ತು ನಡೀತಾ ಇದೆ. ದೇವರ ನಂಬಿಕೆ ಅವರವ್ರಿಗೆ ಮನಸ್ಸಿಗೆ ಬಿಟ್ಟದ್ದು. ನಾವು ಇಲ್ಲಿ ಕಾಣ್ತಾ ಇರುವಂಥದ್ದು ಜೀವನದಲ್ಲಿ ಸೋತು ಸುಣ್ಣ ಆಗಿ ಬದುಕನ್ನೆಲ್ಲ ಕಳ್ಕೊಂಡು ತಾಯಿ ಹತ್ರ ಬಂದು ಕಣ್ಣೀರು ಹಾಕಿದವ ಮತ್ತೆ ಜೀವನದಲ್ಲಿ ತಾಯಿ ಅವಕಾಶ ಕೊಟ್ಟದ್ದನ್ನು ಸಾವಿರಾರು ಉದಾಹರಣೆ ನೋಡ್ತಾ ಇರ್ತೇವೆ. ಈಗಲೂ ಯಾರೋ ಪ್ರತಿ ತಿಂಗಳ ಬಂದು ಹೋಗೋರು, ವರ್ಷಕ್ಕೆ 2 ಸರ್ತಿ ಬಂದು ಹೋಗೋರು, ದೇಶ ವಿದೇಶದಿಂದ ಬಂದು ಹೋಗೋರು, ಯಾರನ್ನಾದರೂ ಒಂದು 2 ನಿಮಿಷ ಮಾತಾಡಿಸಿದರೆ ಪರಿಸ್ಥಿತಿ ಎಲ್ಲಿದ್ದೆ ಮತ್ತು ದೇವಿ ಎಲ್ಲಿ ತಂದಿಟ್ಲು ಅಂತೇಳಿ ಹೇಳ್ಕೊಳ್ತಾರೆ. ಆ ಶಕ್ತಿ ಇರುವಂಥದ್ದು ಈ ಕ್ಷೇತ್ರದಲ್ಲಿ ದೇವಿಯ ಆಶೀರ್ವಾದದಲ್ಲಿ ಇದೆ. ನಾವೆಲ್ಲರೂ ಸಹಿತ ದೇವಿಯ ಒಂದು ದರ್ಶನಕ್ಕೋಸ್ಕರ ಹಾತೊರೆಯುವಂಥದ್ದು, ಇಲ್ಲಿಗೆ ಸಮಯ ಮಾಡ್ಕೊಂಡು ಬರುವಂಥದ್ದನ್ನು ನೋಡಿದ್ದೇವೆ. ಹಾಗಾಗಿ ಇವತ್ತಿನ ಜಾತ್ಸೋತ್ಸವ ಅನ್ನುವಂಥದ್ದು ಬೇರೆ ಬೇರೆ ಊರುಗಳಿಂದೆಲ್ಲ ಬಂದಿದ್ದಾರೆ. ಎಲ್ಲರೂ ಬನ್ನಿ, ತಾಯಿಯ ದರ್ಶನ ತಗೊಳ್ಳಿ, ತಾಯಿಯ ಆಶೀರ್ವಾದ ತಗೊಳ್ಳಿ. ಜೀವನದ ಒಂದು ಸಾರ್ಥಕತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಜಾಗ ಇದು. ಹಾಗಾಗಿ ಎಲ್ರಿಗೂ ಜಾತ್ರೆಯ ಶುಭಾಶಯ ಮತ್ತು ದೇವಿಯ ದರ್ಶನ ಮಾಡಿ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ ನಾನು ಕೇಳಿಕೊಳ್ತೇನೆ. ಭಕ್ತಾಭಿಮಾನಿಗಳ ಎಲ್ಲರಿಗೂ ನಾನು ಶುಭ ಕೋರುತ್ತೇನೆ. ಇದು ಮೂಕಾಂಬಿಕೆ ದೇವಸ್ಥಾನ ನಮ್ಮ ಈ ಭಾರತ ದೇಶದಲ್ಲೇ ಹೆಸರು ತಂದ ದೇವಸ್ಥಾನ. ಇಲ್ಲಿ ಮಹಾಂಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಐಕ್ಯವಾಗಿ ಲಿಂಗರೂಪದಲ್ಲಿದ್ದಾರೆ. ಒಂದು ಕಡೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು 6 ಶಕ್ತಿ ಇರುವ ಒಂದು ದೇವಸ್ಥಾನ ಅಂತ ಹೇಳಿದರೆ ಇದು ನಮ್ಮ ಈ ಮೂಕಾಂಬಿಕೆ ದೇವಸ್ಥಾನ. ಮೂಕಾಸುರನ ಸಂವರಣೆ ಮಾಡಿ ಮೂಕಾಸುರನಿಗೆ ಮೋಕ್ಷ ಕೊಟ್ಟು ಮಹಾರಣಕಟ್ಟೆ ಅಂಥೇಳಿ ಅಲ್ಲಿ ಮೂಕಾಸುರನಿಗೆ ಅವನ ರಾಕ್ಷಸತ್ವವನ್ನು ತೆಗೆದು ದೈವ ಶಕ್ತಿಯನ್ನು ಕೊಟ್ಟು ದೇವರನ್ನು ಮಾಡಿ ಇಲ್ಲಿ ಬಂದು ಮೂಕಾಂಬಿಕೆಯಾಗಿ ನೆಲೆಸಿದ್ದಾಳೆ. ಇದು ಭಾರಿ ಪುಣ್ಯಕ್ಷೇತ್ರ. ಇಂಥ ಕ್ಷೇತ್ರ ನಮ್ಮ ಸನಾತನ ಧರ್ಮಕ್ಕೆ ಇದು ಹೆಸರಾದ ಒಂದು ಕ್ಷೇತ್ರ. ಇಲ್ಲಿ ವರ್ಷಂಪ್ರತಿ ಈ ಅಷ್ಟಮಿ ದಿವಸ ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿಯಲ್ಲಿ ರಥೋತ್ಸವ ಆಗುತ್ತೆ. ನಾಳೆಗೆ ಓಕಳಿ ಕಾರ್ಯಕ್ರಮ. ಇಲ್ಲಿಗೆ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿರುವ ಈ ಕ್ಷೇತ್ರಕ್ಕೆ ನಮ್ಮ ಕೇರಳದಿಂದ ಅನೇಕ ಭಕ್ತಾದಿಗಳು ಬರ್ತಾರೆ. ಅವರಿಗೆ ಇದು ಕುಲದೇವರಾಗಿರುತ್ತೆ. ಹಾಗೆ ನಮ್ಮ ಈ ಮಾರಣಕಟ್ಟೆ ನಾನು ನಂಬಿದ ದೇವಸ್ಥಾನ ಹಾಗೂ ಅಲ್ಲಿ ಅರ್ಚಕ ವೃತ್ತಿಯಲ್ಲಿದ್ದೇನೆ. ಇಲ್ಲಿಗೆ ಸಮೀಪ ಒಂದು 12-13 ಕಿಲೋಮೀಟ್ರಲ್ಲಿ ಮಾರಣಕಟ್ಟೆ ಕ್ಷೇತ್ರ ಇದೆ. ಅಲ್ಲಿ ಕೂಡ ಇಲ್ಲಿ ಬಂದ ಭಕ್ತಾದಿಮಾನಿಗಳು ಅಲ್ಲಿ ಕೂಡ ಅವನ ಮೂಕಾಸುರನು ಮೋಕ್ಷ ಪಡೆದು ಬ್ರಹ್ಮಲಿಂಗೇಶ್ವರನಾಗಿ ನೆಲೆಸಿದ್ದಾನೆ. ಅಲ್ಲಿ ಬಂದು ಕೂಡ ನೀವು ಇಲ್ಲಿ ಬಂದವರು ಪ್ರತಿಯೊಬ್ಬರು ಅಲ್ಲಿ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗಿ ಬ್ರಹ್ಮಲಿಂಗೇಶ್ವರನ. ಯಾಕಂದರೆ 33 ಕೋಟಿ ದೇವತೆಗಳೊಟ್ಟಿಗೆ 66 ಕೋಟಿ ರಾಕ್ಷಸರಿದ್ದರು. ಆದರೆ ಯಾವ ರಾಕ್ಷಸರಿಗೂ ದೇವತ್ವ ಸಿಕ್ಕಲಿಲ್ಲ, ಮೋಕ್ಷ ಸಿಕ್ಕಿದೆ. ಆದರೆ ದೇವರಾಗಿದ್ದು ನಮ್ಮ ಬ್ರಹ್ಮಲಿಂಗೇಶ್ವರ ಒಬ್ಬನೇ. ಅಲ್ಲಿಗೂ ಇಲ್ಲಿಗೂ ಇವತ್ತು ನೋಡಿ, ಇಲ್ಲಿ ಗರುಣ ಕಟ್ಟಿದ ದಿವಸದಿಂದ ಮಾರಣಕಟ್ಟೆಯಲ್ಲಿ ಯಾವ ವಿಶೇಷ ಕಾರ್ಯವೂ ಆಗೋದಿಲ್ಲ. ನಾಳೆ ಓಕಡೆ ಆಗಿ ಗರುಣು ಬಿಚ್ಚಿದ ಮೇಲೆ ಮಾರಣಕಟ್ಟೆಯಲ್ಲಿ ನಿಮಗೆ ರಂಗಪೂಜೆ, ವಿಶೇಷ ಪೂಜೆಗಳೆಲ್ಲ ಆಗ್ತವೆ. ಹಾಗಾಗಿ ಅಲ್ಲಿಗಿರುಗೂ ಇಲ್ಲಿಗೂ ಅವಿನೋಯ ಸಂಬಂಧ ಇದೆ. ಈ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ. ಈಗ ಹೊಸ ಟ್ರಸ್ಟಿಗಳಾಗಿ ಸೇರ್ಪಡಿದ್ದಾರೆ. ಈಗ ಅವರು ಒಂದು ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ದೇವರು ಅನುಗ್ರಹ ಮಾಡಲಿ. ತಾಯಿ ಮೂಕಾಂಬೆ ನಿಮಗೆಲ್ಲರಿಗೂ ಹರಸಲಿ ಅಂತ ನನ್ನ ಒಂದು ಸಮಾರಂಭದ ಒಂದು ಪೂಜೆ, ವಿಶೇಷವಾಗಿ ಜಾತ್ರೋತ್ಸವ ನಡೆಯುವ ಸಂದರ್ಭದಲ್ಲಿ ನಾನು 30-35 ವರ್ಷದಿಂದ ನಾನು ಈ ತಾಯಿಗೆ ಪೂಜೆಗೆ ಬರ್ತಾ ಇದ್ದೀನಿ. ಅದು ಆ ತಾಯಿ ಅನುಗ್ರಹದಿಂದ ನಮಗೆಲ್ಲ, ನಮಗೆ, ನಮ್ಮ ಕುಟುಂಬಕ್ಕೆ ಎಲ್ಲವೂ ಒಂದು ಒಳ್ಳೆಯದು ಮಾಡಿದೆ ಆ ತಾಯಿ ಅನುಗ್ರಹದಿಂದ. ಆದ್ದರಿಂದ ವಾರ್ಷಿಕೋತ್ಸವದಲ್ಲಿ ವರ್ಷಕ್ಕೆ 2 ಸಾರಿ ಜಾತ್ರೋತ್ಸವದಲ್ಲಿ ಒಂದು ಹೂವಿನ ಅಲಂಕಾರ ದೇವರಿಗೆ ಮತ್ತು ದೇವರ ಸುತ್ತ ಗುಡಿಯ ಗೋಪುರಗಳಿಗೆ ಎಲ್ಲ ಒಂದು ಅಲಂಕಾರವನ್ನು ಮಾಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಹಾಗೂ ನವರಾತ್ರಿಯಲ್ಲೂ ಇದೇ ಥರ ಮಾಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಆ ತಾಯಿಯ ಅನುಗ್ರಹ ಒಂದಿದ್ದರೆ ನಾವು ಕೊನೆಯ ಇರುವವರೆಗೂ ನಡೆಸ್ಕೊಂಡು ಹೋಗ್ತೇವೆ. ಮುಂದೂ ನಮ್ಮ ಕುಟುಂಬದವರು ನಡೆಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇದೆ. ನಮ್ಮ ಎಲ್ಲ ಕುಟುಂಬದವ್ರಿಗೂ ತಾಯಿ ಅನುಗ್ರಹದಿಂದ ಒಳ್ಳೆಯದಾಗ್ತಿದೆ. ಆ ತಾಯಿ ನೆಮ್ಮದಿಗೆ ಯಾರಿಗೂ ತೊಂದರೆ ಆಗಿಲ್ಲ, ಒಳ್ಳೆಯದಾಗ್ತದೆ. ಒಂದು ನಿಯಮ ಒಂದು ಇಟ್ಕೊಂಡು ತಾಯಿ ಅನುಗ್ರಹ ಒಂದು ಮಾಡಿಕೊಂಡು ತಾಯಿ ಪೂಜೆ ಮಾಡ್ಕೊಂಡು ಹೋದರೆ ನಮ್ಮ ಶ್ರಮದಿಂದ ಆ ತಾಯಿ ಅನುಗ್ರಹದಿಂದ ಎಲ್ಲವೂ ಅನುಕೂಲ ಆಗ್ತದೆ ಅಂತ ನನ್ನ ಒಂದು ನಂಬಿಕೆ ಆಗಿದೆ. ಆ ತಾಯಿಗೆಲ್ಲ ನನ್ನ ನಮಸ್ಕಾರ. ನನ್ನ ಹೆಸರು KH ವೆಂಕಟೇಶ್, ಕನ್ನಘಟ್ಟ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಬೇಕಲ್ಲಂತೆ ಅಲ್ಲಿಂದ ಬರೋದು. ಮತ್ತು ನಾನಿಲ್ಲಿ 30 ವರ್ಷದಿಂದ ಬರ್ತಾ ಇದ್ದೆ. ಓಕೆ, ಕರುಣಾಕರನ್ ಬೇಕಲ್
ಕಾಸರಗೋಡು ಬೇಕಲಿಂದ ಬರೋದು. ಇಲ್ಲಿ ಅಬೌಟ್ ಒಂದು 30 ವರ್ಷ ಆಗಿದೆ ನಾನು ಇಲ್ಲಿ ದರ್ಶನ ಮಾಡಲಿಕ್ಕೆ ಬರ್ತೆ. ನನಗೆ ಭಾರಿ ಅನುಕೂಲ. ಇಲ್ಲಿ ಬಂದ ನಂತರ ಎಷ್ಟೋ ನಮಗೆ ಮುಂದೆ ಆಗಿದೆ. ಅದಕ್ಕಾಗಿ ನಮಗೆ ಭಾರಿ ಇಲ್ಲಿದ್ದು ತಾಯಿದು ದೊಡ್ಡ ಭಕ್ತ. ಇಲ್ಲಿ ಎಂತ ಇದ್ದರೆ ನಾನು ಬಂದು ಸೇವಾ ಮಾಡಿ ಹೋಗ್ತೆ ಅಷ್ಟೇ. ಧನ್ಯವಾದ. ದೇವಿಯ ಸನ್ನಿಧಿಗೂ ಶಿವನ